ದಿನೇಶ್ ರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಉತ್ಖನನ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಇವತ್ತು ಕೂಡ ಇನ್ನೊಂದು ಪಾಯಿಂಟ್ ತೋರಿಸ್ತಾ ಇದ್ದಾನೆ, 16ನೇ ಪಾಯಿಂಟ್ ಅಂತ ಗುರುತಿಸ್ಬಿಟ್ಟು ಉತ್ಖನನ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ಅನ್ನುವಂಥದ್ದನ್ನು ನಂಬಿಕೆ ಇಟ್ಕೊಂಡು ಉತ್ಖನನ ಮಾಡಬೇಕೋ ಗೊತ್ತಿಲ್ಲ, ಅದು SIT ಅಧಿಕಾರಿಗಳಿಗೆ ಬಿಟ್ಟಿರುವಂಥದ್ದು. ಈಗ ಆತ ತೋರಿಸುವಂಥ ಸ್ಪಾಟ್ನಲ್ಲಿ ಎಲ್ಲ ಉತ್ಖನನ ಮಾಡಬೇಕಾ, ಅಥವಾ ನಾವು ಮೊನ್ನೆಲ್ಲ ಮಾತನಾಡ್ತಾ ಇದ್ವಿ GPR ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದನ್ನು ತರಿಸ್ಬಿಟ್ಟು ಅಥವಾ ಅಲ್ಲಿ ಏನಾದರೂ ಆ ರೀತಿಯಾದಂಥ ಅಂಶಗಳಿದ್ರೆ ಮಾತ್ರ ಉತ್ಖನನ ಮಾಡಬೇಕು ಅಂತ ಅನ್ಸುತ್ತಾ? ಅಲ್ಲ ನೋಡಿ, ಈಗ SIT ಫಾರ್ಮ್ ಆಗಿರೋದು ಈ ಅನಾಮಿಕ ವ್ಯಕ್ತಿಯ ಹೇಳಿಕೆಯ ಆಧಾರದ ಮೇಲೆ. ಸೊ SIT ಫಾರ್ಮ್ ಆಗಿರೋದು ಬೇರೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಆಧಾರದ ಮೇಲೆ ಅಲ್ಲ. ಸೊ ಈ ಅನಾಮಿಕ ಹೇಳಿದಾನೆ, ನಾನು ಇಲ್ಲಿ ಊತಿಟ್ಟಿದ್ದೀನಿ, ಸುಮಾರು ಜನ ರೇಪ್ ಮರ್ಡರು ಈ ತರ ಒಂದು ಫಸ್ಟ್ ಇನ್ಸ್ಟೆನ್ಸು ಯಾವ ಆಧಾರದ ಮೇಲೆ ಅನಾಮಿಕನ ನಂಬುದ್ರು ಅನ್ನೋದು ಆಶ್ಚರ್ಯ. ಯಾಕೆಂದ್ರೆ ಈಗ ನಮ್ ಜೊತೆ ಈಗ ನಮ್ಮ ಮಾರ್ಚರಿನಲ್ಲೂ ಹುಡುಗರಿದ್ದಾರೆ, ಅವರು ನೂರಾರು ಹೆಣಗಳನ್ನು ಅವರು ಹೂತಿದ್ದಾರೆ. ಈಗ ಅವ್ರ ಮಾತು ಕೇಳ್ಕೊಂಡು ಯಾವುದೇ ಪೊಲೀಸು ತನಿಖೆ ಮಾಡೋದಿಲ್ಲ. ಈಗ ನನ್ನ ಮಾತು ಕೇಳ್ಕೊಂಡು ತನಿಖೆ ಮಾಡೋದು ಇದು ಒಂದು ಪ್ರೋಟೋಕಾಲ್, ಪ್ಲಸ್ ಇದೇ ನಿಯಮ. ನಮ್ಮ ಅಟೆಂಡರ್ ಮಾತು ಕೇಳ್ಕೊಂಡು ಯಾರು ಮಾಡಲ್ಲ. ಬಟ್ ಇವ್ರ ಮಾತು ಕೇಳ್ಕೊಂಡು SITನೇ ಫಾರ್ಮ್ ಮಾಡಿರೋದು ನನ್ಗಂತೂ ಆಶ್ಚರ್ಯ. ಒಂದು ದಟ್ ಈಸ್ ನಂಬರ್ 1. ಈಗ ನಂಬರ್ 2, ಈಗ ಅವ್ರು ಹೇಳಿದ್ದಾರೆ ಏನೋ ಒಂದು 15 ಪಾಯಿಂಟು ಅಂತ ಈ ತರ ಏನು. ಈಗ ಅವ್ರು ಹೇಳಿದ್ದ ಪಾಯಿಂಟ್ ಮೇಲೆ ಆಗದ್ಬಿಟ್ಟು ಹೆಣ ತಗೊಳ್ಬೇಕು, ಅದು ಬಾಡಿ ಸ್ಕೆಲಿಟಲ್ ರಿಮೇನ್ಸ್ ತಗೊಳ್ಳೋದು SITಯ ಕರ್ತವ್ಯ. ಬಿಕಾಸ್ SIT ಮೂಲ ಉದ್ದೇಶ ಇರೋದು ಈ ಮನುಷ್ಯನ ಹೇಳಿಕೆ ಆಧಾರದ ಮೇಲೆ SIT has been formed. ಬಟ್ ಅದು ಬಿಟ್ಟು ಈಗ ಬೇರೆ ಕಡೆ ಎಲ್ಲ ನಾವು ಹುಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ SIT ಮಾಡಿಲ್ಲ ಅಂತ ನನ್ನ ಅನಿಸಿಕೆ. SIT ಮಾಡೋದು ಇವು ಹೇಳಿಕೆ ಯಾರ್ಯಾರು ಇವನೇನು ಊತಿದ್ದಾನೆ ಆ ಜಾಗದಲ್ಲಿ ಇದೆ ಅದನ್ನು ತೆಗೆದ್ಬಿಟ್ಟು ನೋಡ್ಲಿಕ್ಕೆ SIT ಇದೆ. ಬಟ್ ನಾಟ್ ಇನ್ ಸರ್ಚ್ ಆಫ್ ದ ಬಾಡಿ. ಇನ್ ಸರ್ಚ್ ಆಫ್ ದ ಬಾಡಿ ಐ ಡೋಂಟ್ ಥಿಂಕ್ ಇದ್ರದ್ದು ಆಬ್ಜೆಕ್ಟಿವ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಆತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟು ಅಕಸ್ಮಾತ್ SIT ರಚನೆ ಆಗಿರ್ಲಿಲ್ಲ ಆಗಿದ್ರೆ ಏನಾಗ್ಬಿಟ್ಟಿರೋದು, ಅವ್ನು ಹೇಳ್ತಿರೋದೇ ನಿಜ ಅನ್ನುವ ರೀತಿಯಲ್ಲಿ ಮತ್ತೊಂದು ಸುದ್ದಿ ಹಬ್ಬಿಟ್ಟಿರೋದು. ಅದಕ್ಕೊಂದು ಕ್ಲಾರಿಟಿ, ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಒಂದು ಸ್ಥಳ ಅಥವಾ ಯಾವುದೋ ವ್ಯಕ್ತಿ, ಒಂದು ಘನತೆ ಗೌರವ, ಅದಕ್ಕೆ ಆದಂತ ಒಂದು ದೊಡ್ಡ ಅಭಿಮಾನ ಎಲ್ಲ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅದನ್ನ ಯಾರೋ ಒಬ್ಬ ಬಂದ್ಬಿಟ್ಟು ಹಾಳು ಮಾಡೋದು ಬೇಡ, ಅಥವಾ ಅಕಸ್ಮಾತ್ ಆ ರೀತಿಯಾಗಿ ಆ ಹೆಸರಲ್ಲಿ ಹಾಳು ಮಾಡ್ತಾ ಇದ್ರು ಕೂಡ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ. ಅಲ್ಲ ನೋಡಿ, ಇನ್ನೊಂದು ಆಪ್ಷನ್ ಪೊಲೀಸ್ ಅವ್ರಿಗೆ ಮತ್ತೆ ಸರ್ಕಾರಕ್ಕೆ ಇತ್ತು. ಯಾವುದು ಅಂದ್ರೆ, ಈಗ ಅನನ್ಯ ಭಟ್ ಅಂತ ಅವ್ರು ಏನ್ ಹೇಳ್ತಿದ್ದಾರೆ, ಪದ್ಮಲತಾ ಅಂತ ಹೇಳ್ತಿದ್ದಾರೆ, ದಟ್ಸ್ ಎ ವ್ಯಾಲಿಡ್ ಇದು. ಅದನ್ನ ಕಂಪ್ಲೇಂಟ್ ಆಧರಿಸಿ ಅದರ ಮೇಲೆ SIT ಫಾರ್ಮ್ ಬಿಟ್ಟು ದೇ ವುಡ್ ಹಾವ್ ಅವಾಗ ಬಾಡಿ ಸರ್ಚ್ ಮಾಡ್ಕೊಂಡು ಹೋಗೋದು, ಈ GPR ನ ಯೂಸ್ ಮಾಡೋದು, ದಟ್ ಈಸ್ ವೆರಿ ಮಚ್ ಕನ್ಸಿಸ್ಟೆಂಟ್ ಮತ್ತೆ ರೆಲೆವೆಂಟ್ ಅಂತೀವಿ ನಾವು. ದಟ್ ಈಸ್ ಅದ್ರದ್ದು ಇಟ್ಸ್ ವೆರಿ ಮಚ್ ಲೀಗಲ್ ಆಲ್ಸೋ. ಯಾಕಂದ್ರೆ ದೇರ್ ಈಸ್ ಎ ಕಂಪ್ಲೇಂಟ್, ಆ ಕಂಪ್ಲೇಂಟ್ ಆಧಾರದ ಮೇಲೆ. ಬಟ್ ಅವ್ರಿಗೆ ಎಲ್ಲಿ ಬಾಡಿ ಅಂತ ಗೊತ್ತಿಲ್ಲ. ಅವಾಗ ಈ ಯಾರ್ಯಾರು ಬಾಡಿ ಉಳ್ತಾ ಇದ್ರು ಅವ್ರನ್ನ ಎನ್ಕ್ವೈರಿ ಮಾಡಿ ಆ ಜಾಗದಲ್ಲೆಲ್ಲ ಅಗಿಯೋದು, ದಟ್ ವುಡ್ ಹ್ಯಾವ್ ಬಿನ್ ಮೋರ್ ರೀಸನಬಲ್ ಅಂಡ್ ಮೋರ್ ಲೀಗಲ್ ಲೆಜಿಟಿಮೇಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈ ತರ ಪ್ರಸಂಗಗಳು ನಾವು ಬೇಕಾದಷ್ಟು ಮಾಡಿದೀವಿ. ಈಗ ಅನನ್ಯ ಭಟ್ಟು ಮತ್ತೆ ಪದ್ಮಾವತಿ ಆ ಕೇಸ್ಗಳೆಲ್ಲ ಇದೆಯಲ್ಲ, ಅವರು ಸತ್ತೋದಂತ ಸಂದರ್ಭ ಮತ್ತೆ ಈತ ಹೂಳ್ತಾ ಇದ್ದಂತ ಸಂದರ್ಭ ಎರಡೂ ಕೂಡ ಒಂದೇ ಆಗಿರುವಂತ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ಮ್ಯಾಚ್ ಆಗ್ತದೆ. ಈತ ಹೇಳ್ತಾ ಇರುವಂತದ್ದು ಅದೇ ಇರ್ಬೋದು, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಅದೇ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿ SIT ತನಿಖೆ ಮಾಡ್ತಾ ಇದೆ ಅಂತ. ಅಲ್ಲ ಬಟ್ ಏನಂದ್ರೆ, ಒಂದು ನಾವು ನೀವು ಎಲ್ಲ ಗೊತ್ತಿರತಕ್ಕಂತ ವಿಷಯ ಒಬ್ನೇ ಹೂಳ್ಲಿಕ್ಕೆ ಆಗೋದಿಲ್ಲ. ಹೌದು. ಸೊ ಇವ್ರದೊಂದು ಟೀಮ್ ಇರ್ಲೇಬೇಕು. ಸೊ ಆಮೇಲೆ ಇವ್ರಿಗೆ ಬಾಡಿ ಕೊಟ್ಟಿರೋರು ಯಾರು ಅಂತಾನು ಗೊತ್ತಿರಲೇಬೇಕು. ಹೌದು. ಸೊ ಬಾಡಿ ಕೊಟ್ಟಿರೋರ್ನ ಯಾಕೆ ಎನ್ಕ್ವೈರಿ ಮಾಡ್ತಿಲ್ಲ, ಮತ್ತೆ ಬಾಡಿ ಊಡ್ತಿರೋರು ಇವ್ರ ಜೊತೆ ಇರೋರ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಿಲ್ಲ? ಬಿಕಾಸ್ ದಟ್ಸ್ ಇದು SITಗೆನೆ ಹೆಲ್ಪ್ ಆಗತ್ತೆ. ಅಲ್ಲ, ನನ್ಗೊಂದು ಅದ್ರಲ್ಲಿ ಕುತೂಹಲ ಅಂದ್ರೆ, ಈಗ ಅಟ್ಲೀಸ್ಟ್ ಆತ ಹೇಳ್ತಾ ಇರುವ ರೀತಿಯಲ್ಲಿ ಅಟ್ಲೀಸ್ಟ್ ಏನಾದ್ರೂ ಅಸ್ಥಿ ಪಂಜರ ಸಿಕ್ಕಿದ್ರೆ ಅಲ್ವಾ ಅವ್ರನ್ನ ಕೇಳ್ಬೇಕಾಗಿರೋದು, ಯಾರು ಹೇಳಿದ್ರು. ಅದೇ ಈಗ ಹೌದು, ಈಗ ಅದಕ್ಕೆ ಬರೋಣ. ಈಗ ಏನಂದ್ರೆ, ಈಗ ಅವ್ರೇನೋ ಪಾಯಿಂಟ್ ಹೇಳಿದ್ದಾರೆ ಇದೆಲ್ಲ. ಸೊ ಪಾಯಿಂಟ್ ಹೇಳಿದಾರೆ, ಅಲ್ಲಿ ಎಷ್ಟು ಸಿಕ್ಕಿಲ್ಲ ಅಂತ ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹೌದು. ಸೊ ಒಂದು ಅನ್ಕೊಳ್ಳೋಣ, ಪಾಪ ಕಂಪ್ಲೇಂಟು
ಕೊಡೋರೇ ಕಷ್ಟ ಅಂತದ್ರಲ್ಲಿ ಇವ್ರು ತೋರಿಸ್ತಾ ಇದ್ದಾರೆ, ತುಂಬಾ ಒಳ್ಳೆ ಉದ್ದೇಶ, ಒಪ್ಕೊಳ್ಳೋಣ. ಬಟ್ ಬೇರೆಯವರು ಇವ್ರ ಜೊತೆ ಇದ್ರಲ್ಲ, ಅವ್ರಿಗೆ ತಗೊಳ್ತಾ ಇಲ್ಲ. ಸೊ ದಟ್ ಈ ತರ ಅಗದು ಮಾಡಿರ್ತಕ್ಕಂಥ ರಿಸೋರ್ಸಸ್, ಟೈಮು ಎಲ್ಲ ವೇಸ್ಟ್ ಆಗೋಕ್ಕಿಂತ ಬಾಡಿ ಕೊಟ್ಟಿರೋರು ಅವ್ರನ್ನೂ ಕರ್ಕೊಂಡು, ಅವ್ರನ್ನೂ ಕಾನ್ಫಿಡೆನ್ಸ್ ತಕೊಂಡು, ಮತ್ತೆ ಇವ್ರ ಜೊತೆ ಯಾರ್ಯಾರು ಊತ ಹಾಕ್ಲಿಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ಇವ್ರು ಒಟ್ಟಿಗೆ ಸೇರ್ಕೊಂಡು ಒಂದು ಪಾಯಿಂಟ್ ತೋರಿಸಿದಾಗ ಅದು ತುಂಬಾ ಕರೆಕ್ಟ್ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಈ ಒಬ್ಬನೇ ಹಿಡ್ಕೊಂಡು ಇವ್ರು ಆಗಿದ್ದ ಕಡೆ ಜಾಗ್ಲೆಲ್ಲ ಏನು ಸಿಗ್ತಾ ಇಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? SIT ಉದ್ದೇಶ ಏನು? ಸೊ ಬೇರೆ ಕಂಪ್ಲೇಂಟ್ ತಗೊಂಡು ವೈ ದೇ ಕಾಂಟ್ ಗೋ ಫಾರ್ ಎ ಓಪನ್ ಸರ್ಚ್, ಇವನ್ನ ಇಗ್ನೋರ್ ಮಾಡಿ ದೇ ಕ್ಯಾನ್ ಸರ್ಚ್. ಸಿ, ಇಟ್ಸ್ ಅ ವೆರಿ ಗುಡ್ ಎಕ್ಸರ್ಸೈಸ್, ದರ್ ಇಸ್ ನೋ ಡೌಟ್. ಬಟ್ ಐ ಡೋಂಟ್ ಥಿಂಕ್ SIT ಬರೀ ಒಬ್ಬನ ಮೇಲೆ ರಿಲೇ ಮಾಡಿಕೊಂಡು ಅವನ ಆಧಾರದ ಮೇಲೆ ಐ ಥಿಂಕ್ ಬೇರೆಯವ್ರನ್ನೂ ತೆಕ್ಕೊಂಡು ತನಿಖೆ ಮಾಡಿ ಅದಲ್ದೆ ಇವರು ಒಂದೊಂದೇ ಮಾಡ್ಕೊಂಡು ಹೋದ್ರೆ 357 ಬಾಡಿಗೆ 357 ದಿನ ಅಂದ್ರೆ 1 ವರ್ಷದ ಮೇಲಾಗತ್ತೆ. ಆ 1 ವರ್ಷಕ್ಕೆ ಇವ್ರು ರಜಾ ಗಿಜಾ ಅಂದ್ರೆ 1.5 ವರ್ಷ ಆಗತ್ತೆ. ಸರ್, 1.5 ವರ್ಷದಲ್ಲಿ ಈ ತರ ಪ್ರತಿನಿಧಿನ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಈತ ಇಷ್ಟೆಲ್ಲ ಹೇಳಿದ್ದಾನೆ, ಸುಮಾರು 360ಕ್ಕೂ ಹೆಚ್ಚಿನ ಬಾಡಿಗಳನ್ನ ನಾನು ಹೂತಿದ್ದೇನೆ ಅಂತೆಲ್ಲ ಹೇಳಿರುವಂತ ಹಿನ್ನೆಲೆ ಒಂದೊಂದೇ ಸ್ಪಾಟ್ ಎಲ್ಲ ತೋರಿಸ್, ಅಟ್ಲೀಸ್ಟ್ ಇಷ್ಟೆಲ್ಲ ಆದ್ಮೇಲಾದ್ರೂ ಆತ ಹೇಗೆ ಊತಿರ್ಬೋದು, ಏನು ಎತ್ತ ಅನ್ನುವಂಥ ಒಂದು ಸೀನನ್ನು ರೀಕ್ರಿಯೇಟ್ ಮಾಡ್ಬೋದಿತ್ತ, ಅಥವಾ ಎಷ್ಟು ಅವರ್ನ ತಗೊಂಡ ಈತ 3-4 ಅಡಿಯಷ್ಟು ತೆಗೆದುಬಿಟ್ಟು ಅದಾದ್ಮೇಲೆ ಊತ್ಬಿಟ್ಟು ಅದನ್ನ ಮಣ್ಣು ಮಾಡಿಬಿಟ್ಟು ಆ ಒಂದು ಪ್ರೋಸೆಸ್ನ ಫಿನಿಶ್ ಮಾಡಲಿಕ್ಕೆ ಅದೊಂದು ರೀಕ್ರಿಯೇಟ್ ಏನಾದರೂ ಮಾಡಬಹುದಿತ್ತ ನಿಮ್ಮ ಪ್ರಕಾರ? ನೋಡಿ, ಇದನ್ನ ಇನ್ನೊಂದು ವಿಂಗಡಣೆನೂ ಮಾಡಬಹುದು. ಈ ವಿಂಗಡಣೆ ಯಾವುದು ಅಂದ್ರೆ ದಟ್ ಪಂಚಾಯತಿಂದ ಐಡೆಂಟಿಫೈ ಮಾಡಿರ್ತಕ್ಕಂಥ ಗ್ರೇವ್ನೇ ಇವನ್ ತೋರಿಸ್ತಾ ಇದ್ದಾನ, ಇಲ್ಲ ಇವನ್ ಮಾಡ್ತಿರ್ಬೇಕು ಸೊ ಅನ್ಮಾರ್ಕ್ಡ್ ಗ್ರೇವ್ ಅಂತೀವಿ, ಅದು ತೋರಿಸ್ತಾ ಇದ್ದಾನ. ಇವು ಪಂಚಾಯತಿಯಿಂದ ಮಾರ್ಕ್ ಮಾಡಿರೋ ಗ್ರೇವ್ ಅಂದ್ರೆ ಆಲ್ರೆಡಿ ಪಂಚಾಯತಿ ಆಫೀಸ್ ನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಮತ್ತೆ ಪೊಲೀಸ್ ಡೀಟೇಲ್ಸ್ ಸಿಕ್ಬಿಡುತ್ತೆ, ನಂಬರ್ 1. ಸೊ ಅನ್ಮಾರ್ಕ್ಡ್ ಗ್ರೇವ್ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅಗೇನ್ ಇವ್ನು ಒಬ್ಬನೇ ಆಧಾರದ ಮೇಲೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಇವನ ಜೊತೆಗಿರೋರ್ಗೆಲ್ಲರಿಗೂ ಕರೆಸ್ಕೊಂಡು ಅವರ ಸ್ಟೇಟ್ಮೆಂಟ್ ತಗೊಂಡು ಇವನ್ ಸ್ಟೇಟ್ಮೆಂಟ್ ಎಲ್ಲರೂ ಸೇರಿ ಒಂದ್ ಜಾಗ ತೋರಿಸಿದ್ರೆ ಇನ್ನೂ SITಗೆ ಒಳ್ಳೇದಾಗತ್ತೆ. ಮತ್ತೆ ಇದ್ರ ಜೊತೆಗೆ ಯಾರು ಬಾಡಿ ಕೊಟ್ಟಿದ್ದಾರೆ ಅವ್ರನ್ನೂ ತನಿಖೆಗೆ ಒಳಪಡಿಸಿ ಅವ್ರ ಸ್ಟೇಟ್ಮೆಂಟ್ ತಕೊಂಡು ಈ ಊತಾಕಿರೋರು ಸ್ಟೇಟ್ಮೆಂಟ್ ತಕೊಂಡು ಅವಾಗ ಯಾವ ಜಾಗದಲ್ಲಿ ಅಂತ ಇನ್ನ ಹೆಲ್ಪ್ ಆಗತ್ತೆ SITಗೆ. ಅದನ್ನ ಬಿಟ್ಟು ಇವನು ಒಬ್ಬನೇ ಅದಕ್ಕೂ ಇವನಿಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಬಂದು ಇದು ಯಾಕೋ ಆಮೇಲೆ ಇವನ್ ತೋರ್ಸಿರೋ ಜಾಗದಲ್ಲೆಲ್ಲ ಇಷ್ಟು ರಿಸೋರ್ಸಸ್ ವೇಸ್ಟ್ ಆಗಿ ತನಿಖೆಗೂ ಸಹಾಯ ಆಗ್ತಿಲ್ಲ. ಪಾಪ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಉಪಯೋಗ ಬರ್ತಿಲ್ಲ. ಆಮೇಲೆ ಈ ಅನನ್ಯ ಭಟ್ಟು ಇವರೆಲ್ಲ ಏನಿದೆ, ಸೊ ಆ ಟೈಮ್ ನಲ್ಲಿ ಇರ್ತಕ್ಕಂತ ಎವಿಡೆನ್ಸ್ ವಿಟ್ನೆಸಸ್ ಅದ್ರ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡ್ಬೇಕು, ಇನ್ನೊಂದು ಸಪರೇಟ್ ಯೂನಿಟ್. ಪ್ಲಸ್ ಆ ಟೈಮ್ ಅಲ್ಲಿ ಎಲ್ಲದಕ್ಕಿಂತ ಬಾಡಿ ಊತಾಕಿರೋರು, ಬಾಡಿ ಕೊಟ್ಟಿರೋರು, ಪ್ಲಸ್ ಪಂಚಾಯತ್ ಅಲ್ದಲೆ ಆ ಟೈಮ್ ನಲ್ಲಿ ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ರು ಅವ್ರಿಗೂ ತನಿಖೆಗೆ ಒಳಪಡಿಸ್ಬೇಕು, ಅದಕ್ಕೊಂದು ಸಪರೇಟ್ ಯೂನಿಟ್. ಅದು ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ದಟ್ ಮೀನ್ಸ್ ಇದು ಡಿಲೇ ಆಗ್ತಾ ಇದೆ. ಸಿ, ಜಸ್ಟಿಸ್ ಡಿನೈಡ್ ಇಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ದಟ್ಸ್ ವೆರಿ ಮಚ್ ಟ್ರೂ. ಈಗ ಇದನ್ನ ಡಿಲೇ ಮಾಡ್ದು 1.5 ವರ್ಷ ಉತ್ಖನನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಸಜೆಷನ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಅನುಭವದಿಂದ ಹೇಳ್ತಾ ಇದೀವಿ. ಕರ್ನಾಟಕಕ್ಕೆ ಓದ್ತಿರ್ಬೋದು, ಒಂದು ಹೇಳ್ತೀನಿ, ಕರ್ನಾಟಕಕ್ಕೆ ಇದು ಓದ್ತಿರ್ಬೋದು, ನನ್ನಂತವ್ರಿಗೆ ಇದು ಓದ್ದಲ್ಲ. ಸೊ ನಾನು ಆ ಅನುಭವದಿಂದ ರಾಜ್ಯ ಸರ್ಕಾರಕ್ಕೂ ಹೇಳ್ತಿದ್ದೀನಿ, ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಎಸ್ ದೇರ್ ಶುಡ್ ಬಿ. ನೋಡಿ, ಎಕ್ಸುಮೇಷನ್ ಇಸ್ ನಾಟ್ ಡಿಗಿಂಗ್ ಔಟ್ ದ ಬಾಡಿ ಅಟ್ಲಿ ಈ ತರ ಪ್ರಸಂಗಗಳಲ್ಲಿ. ಎಕ್ಸುಮೇಷನ್ ಆದಾಗ ದೇರ್ ಶುಡ್ ಬಿ ಎ ಪ್ರಾಪರ್ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ. ಅದು ಬಿಟ್ಟು ವಿತೌಟ್ ಪ್ರಾಪರ್ ಪ್ಲಾನಿಂಗ್ ಅಂಡ್ ಸ್ಟ್ರಾಟಜಿ ಫಾರ್ ದ ಹೋಲ್ ಅಪ್ರೋಚ್ ಯಾವ ರೀತಿ ಇರಬೇಕು ಅಂತ ಒಂದು ಪ್ಲಾನಿಂಗ್, ಒಂದು ಸ್ಟ್ರಾಟಜಿ, ಅದ ನಂತರ ಇದು ದೇ ಶುಡ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. ದಟ್ ಈಸ್ ನಂಬರ್ 1. ಇಲ್ಲಿ ಪ್ಲಾನಿಂಗ್ ಸ್ಟ್ರಾಟಜಿಕ್ಕಿಂತ ಇವನ್ ಎಲ್ಲಿ ಹೋಗ್ತಾನೆ, ಈ ನೀರ್ ತೋರ್ಸಕ್ ಕರ್ಕೊಂಡು ಹೋಗ್ತಾನೆ ನೋಡಿ, ಅವ್ನ್ ತೋರ್ಸಿದ ಪಾಯಿಂಟ್ ಅಲ್ಲೆಲ್ಲ ಆಗಿಯೋದು ಆ ತರ ಒಂದು ಪ್ರಸಂಗ ಆಗ್ಬಿಟ್ಟು ನೋಡಿ. ದಿಸ್ ಇಸ್ ನಾಟ್ ಇದು, ಯಾಕಂದ್ರೆ ಒನ್ ಬಾಡಿ ಆದ್ರೆ ಪರವಾಗಿಲ್ಲ, ಬಿಕಾಸ್ ಈಸ್ ಪಾಯಿಂಟಿಂಗ್ ಮಲ್ಟಿಪಲ್ ಅಂತ ಹೇಳ್ತಾ ಇದ್ದಾನೆ. ಡೆಫಿನೆಟ್ಲಿ ಇಟ್ ಮೇ ಬಿ ಟ್ರೂ ಅಂಡ್ ತನಿಖೆಗೆ ಅವ್ನು ತುಂಬಾ ಸಹಾಯ ಮಾಡ್ತಿದ್ದಾನೆ, ಎಲ್ಲ ಒಪ್ಕೊಳ್ಳೋಣ. But when things are not coming out well, so SIT should
ಪ್ಲಾನ್ ಅಂಡ್ ಹ್ಯಾವ್ ಎ ಸ್ಟ್ರಾಟಜಿ ಫಾರ್ ಆಲ್ 357 ಬಾಡೀಸ್. ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಆ ತರನ ಮಾಡ್ಬೇಕು ತನಿಖೆ. ಇದು ಈ ತರ ಅಲ್ಲ, ನಾಟ್ ದ ವೇ. ಇದೇನಾಗುತ್ತೆ ಆಫ್ ವೇ ನಿಂತ್ರು ಆಶ್ಚರ್ಯ ಇಲ್ಲ. ಆಮೇಲೆ ಈಗ ಎಲ್ಲರೂ ಡಿಸ್ಕರೇಜ್ ಆಗ್ತಾರೆ. ಅಂಡ್ ದಿಸ್ ಇಸ್ ಅ ಸೈಂಟಿಫಿಕ್ ಎಕ್ಸುಮೇಷನ್ ಮಾಡೋದು ಬರೇ 20% ಆಫ್ ದ ಇನ್ವೆಸ್ಟಿಗೇಷನ್. ಇನ್ ಬಾಕಿ 80% ಇದೆ ನೋಡಿ. ಎಸ್ಟಾಬ್ಲಿಷಿಂಗ್ ಐಡೆಂಟಿಟಿ, ಗ್ಯಾದರಿಂಗ್ ದ ವಿಟ್ನೆಸಸ್ ಅಂಡ್ ಎವಿಡೆನ್ಸಸ್ ಅಂಡ್ ಎನ್ಕರೇಜಿಂಗ್ ದ ಕಂಪ್ಲೇನೆಂಟ್ಸ್. ಇದೆಲ್ಲ ತುಂಬಾ ದೊಡ್ಡ ಪ್ರೋಸೆಸ್. ಎಕ್ಸುಮೇಷನ್ ಬರೀ 20% ಭಾಗ. ಅಲ್ಲ ದಿನೇಶ್ ಸರ್, ಈ ಕೇಸು ಆಕ್ಚುಲಿ ಇಷ್ಟೊಂದು ಸೀರಿಯಸ್ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಆತ ಒಂದು ಸ್ಕಲ್ ತಗೊಂಬಂದಿದ್ದ. ಹಾಗಾದ್ರೆ ಈ ರೀತಿಯಾಗಿ ಎಷ್ಟೊಂದು ಊತಿರಬಹುದೇನೋ ಅನ್ನುವಂತ ಒಂದು ಆಧಾರದ ಮೇಲೆನೆ ಆತ ಹೇಳಿದ್ದನ್ನ ಒಂದ್ ಕಡೆ ನಂಬ್ಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇರುವುದು. ಅಟ್ಲೀಸ್ಟ್ ಆತ ತೋರಿಸಿದಂತ ಪಾಯಿಂಟ್ಗಳಲ್ಲಿ ಏನು ಸಿಗದಿರುವಂತ ಸಂದರ್ಭದಲ್ಲಿ ಇದಾದ್ರೂ ಆತನಿಗೆ ಹೇಗೆ ಸಿಕ್ತು ಅನ್ನುವಂಥದ್ದು ಕೂಡ ತನಿಖೆ ಮಾಡ್ಬೇಕಾಗಿತ್ತಲ್ಲ. ಅಲ್ಲ, ಇದು ಹೇಗೆ ಸಿಕ್ತು ಅಂದ್ರೆ ಅದು ಅಪರಾಧ ಆಗತ್ತೆ. ಈಗ ಏನಂದ್ರೆ, ಈಗ ಯಾರೋ ಒಬ್ಬ ಏನ್ ಮಾಡ್ತಾನೆ, ಒಬ್ಬ ತಲೆ ಕಡದ್ಬಿಟ್ಟು ಪೊಲೀಸ್ ಸ್ಟೇಷನ್ ತಂಗ್ ಕೊಡ್ತಾನೆ. ನೋಡಿ ಸ್ವಾಮಿ, ನೀವು ನಂಬೋದಿಲ್ಲ, ನಾನು ಮರ್ಡರ್ ಮಾಡಿದೀನಿ, ಎಲ್ಲರೂ ಸೇರಿ ಮರ್ಡರ್ ಮಾಡಿದ್ದಾರೆ, 10 ಕೇಸ್ ಇದೆ ನೋಡಿ, ತಲೆ ಇದೊಂದು ಎವಿಡೆನ್ಸ್, ನೀವು ನಂಬ್ಲಿ ಅಂತ ನಾನು ತಲೆ ತಂದು ಕೊಟ್ಟಿದ್ದೀನಿ, ಬಾಕಿ ಎಲ್ಲ ಅಲ್ಲೆಲ್ಲ ಬಿದ್ದಿದೆ 10 ಬಾಡಿ ಅಂದ್ರೆ ನಂಬಕ್ಕಾಗತ್ತೆ? ಇದು ಅಪರಾಧ ಅಲ್ವೇ? ಹೌದು. ಸಿಮಿಲರ್ಲಿ ಈಗ ನೋಡಿ, ಎಕ್ಸುಮೇಷನ್ ಮಾಡ್ಲಿಕ್ಕೆ ಒಂದು SIT ಫಾರ್ಮ್ ಆಯ್ತು, ಕೋರ್ಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಬಂತು, AC ಇಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಆರ್ಡರ್ ಬಂತು. ಅದರಲ್ಲಿ ಅಲ್ಲಿರ್ತಕ್ಕಂಥ ಪಂಚಾಸ್ ಇದಾರೆ, ವಿಟ್ನೆಸಸ್, ಡಾಕ್ಟರ್ಸ್ ಇದಾರೆ, ಕ್ರೈಮ್ ಸೀನ್ ಅವ್ರು ಇದಾರೆ. ಇವರ ಸಮ್ಮುಖದಲ್ಲಿ ತೆಗೆದಿದ್ದ ಸ್ಕೆಲಿಟಲ್ ರಿಮೇನ್ಸ್ ನ ಅದನ್ನು ಎವಿಡೆನ್ಸ್ ಆಗಿ ತಕೊಂಡು ಪ್ಯಾಕ್ ಮಾಡಿ ಸೀಲ್ ಮಾಡಿ ತಗೊಂಡು ಹೋಗೋದು ನೀವು ಎಲ್ಲ ನೋಡಿದಿರಿ. ಇದೇ ದಟ್ ಈಸ್ ವಾಟ್ ಈಸ್ ಬಿ ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಆಫ್ ಲಾ. ಅದ್ ಬಿಟ್ಟು ಏನೋ ತಲೆ ತಂದ್ಕೊಂಡ್ಬಿಟ್ಟ, ಸ್ಕಲ್ ತಂದ್ಬಿಟ್ಟ ಅಂತ ಅದಕ್ಕೆ ಯಾಕೆ ಇನ್ನ ತನಿಖೆಗೆ ಒಳಪಡಿಸಿಲ್ಲ ಅಂತ ನನ್ಗೆ ಈಗಲೂ ಆಶ್ಚರ್ಯ. ಹೌ ದೇ ಕ್ಯಾನ್ ಬಿಲೀವ್? ಒಂದು ಕ್ರಾಸ್ ಚೆಕ್ ಮಾಡ್ಬೋದಿತ್ತು ಅನ್ಸುತ್ತಲ್ವಾ ಸರ್? ಈತ ಹೇಳ್ತಿರೋದು 1995 ಇಂದ 2014 ವರ್ಗೂ ನಾನು ಓದ್ತಿದ್ದೆ, ಅದ್ರದ್ದು ಒಂದು ಪಾರ್ಟ್ ಅಂತ ಈಗ ಸ್ಕಲ್ ತಗೊಂಬಂದಲ್ಲ, ಅದನ್ನ ಒಮ್ಮೆ ಚೆಕ್ ಮಾಡ್ಬೇಕಾಗಿತ್ತಲ್ವಾ? ಇದು ಈತ ಹೇಳಿದ ಪ್ರಕಾರ ಒಂದು 12 ವರ್ಷದ ಹಿಂದಿಂದ ಅಥವಾ ರೀಸೆಂಟ್ ಇಂದ ಯಾವ್ದೋ ತಗೊಂಬಂದ್ಬಿಟ್ಟು ಏನಾದ್ರು ತೋರಿಸ್ಬಿಟ್ನಾ ಅಂತ. ಅಲ್ಲ, ಅಬ್ಸಲ್ಯೂಟ್ಲಿ ನೋಡಿ. ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮರ್ಡರ್ ಅಂತಾನೆ ನಮಗೆ ಬಾಡಿ ಸಿಕ್ಕಿದ್ರೆ, ಊತಿರೋ ಇವನು ಈಸ್ ಆಲ್ಸೋ ಪಾರ್ಟಿ ಟು ದ ಕ್ರೈಮ್. ಹೌದು. ಡಿಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಅಲ್ಲಿ ಇವನು ಒಬ್ಬ ಭಾಗಿಯಾಗ್ತಾನೆ. ದಿಸ್ ಈಸ್ ಅನದರ್ ಥಿಂಗ್. ಸೊ ಅದಕ್ಕೆ ಇವನು ಅಪ್ರೂವರ್ ಅಂತ ತೆಕ್ಕೊಂಡ್ರು ಸಹ ಇವನು ಜೊತೆ ಇರೋರು ಯಾರು, ಬಾಡಿ ಕೊಟ್ಟಿರೋರು ಯಾರು, ಅದು ಯಾರಿಗೂ ಗೊತ್ತಿಲ್ಲ. ಅಂಡ್ ಹೇಗ್ ಅನ್ಸ್ತಾ ಇದೆ ಅಂದ್ರೆ, SIT ಹೆಡ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಬಟ್ ಅನಾಮಿಕಾ ಯಾರು ಅಂತ ಎಲ್ಲರಿಗೂ ಗೊತ್ತು. ಆ ಪರಿಸ್ಥಿತಿ ಬಂದಿದೆ. ಸೊ SIT ಹೆಡ್ ಯಾರು ಕಾಣಿಸ್ತಾ ಇಲ್ಲ, ಪೊಲೀಸ್ ಯಾರು ಕಾಣಿಸ್ತಿಲ್ಲ. ದಿಸ್ ಮ್ಯಾನ್ ಇಸ್ ಲೀಡಿಂಗ್ ದ ಇನ್ವೆಸ್ಟಿಗೇಷನ್ ಅಂತ ನನಗೆ ಅನಿಸ್ತಾ ಇದೆ. ದಟ್ ಈಸ್ ಅ ವಿಪರ್ಯಾಸ ಇದು. ಓಕೆ. ನಿಮ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗಾದ್ರೆ ಇದನ್ನು, ಈ ಒಂದು ಅಲ್ಲ, ಯಾಕೆ ಆಶ್ಚರ್ಯ ಅಂದ್ರೆ, ಯಾಕೆ ಆಶ್ಚರ್ಯ ಅಂದ್ರೆ ನೋಡಿ, ದಿಸ್ ಇಸ್ ಅ ಸೈಂಟಿಫಿಕ್ ಎಕ್ಸರ್ಸೈಸ್. There is a procedure, there is a protocol, and it should be all observed under the executive magistrate. And in this, the scientists play a leading role. Doctors, forensic scientists, amale the police, they play a leading role. Not yaro body torstane, own decision takoltane. No. This is, I think, first time it's happening in the whole world anta ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದಿಸ್ ಇಸ್ ನಾಟ್ ಅ ನ್ಯೂ ಥಿಂಗ್. ಯಾರೋ ಈಗ 357 370 ಬಾಡಿ ಇದು ವಿ ಹ್ಯಾವ್ ಸೀನ್. ನಾವು ಹೊರದೇಶದಲ್ಲಿ ಕೆಲಸ ಮಾಡಿದಾಗ ಈ ತರ ನಾವು ಸುಮಾರು ನೋಡಿದ್ದೇವೆ ನಾವು. But where is the strategy? What is the protocol? What is the planning? Let the SIT define first. I don't think they ever have. This man is leading them. He can't lead disciplined police force. No, he should never be allowed. ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ವಿ ಶುಡ್ ನೋ ಹೌ ರಿಲೇಬಲ್ ಈಸ್. ಅಂಡ್ ರಿಲೇಬಿಲಿಟಿ ಹೌದು, ಬಟ್ ಇಟ್ಸ್ ಅ ವೆರಿ ಗುಡ್ ಎಕ್ಸರ್ಸೈಸ್. ನಾವು ಅದಕ್ಕೆಲ್ಲ ಸಪೋರ್ಟ್ ಕೊಡಬೇಕು. ಈಗಾದ್ರೂ ನ್ಯಾಯ ಸಿಗ್ಲಿ, ಯಾರಿಗೆ ಅಪರಾಧ ಇದಾಗಿದೆ, ಯಾರಿಗೆ ಇದಾಗಿದೆ, ಅವ್ರಿಗೆ ನ್ಯಾಯ ಸಿಗ್ಲಿ. ನಮ್ಮ ತುಂಬಾ ವರ್ಷ ಆದ್ಮೇಲೆ ಬಂದಿದೆ, ನಮ್ಗೆಲ್ಲ ಖುಷಿಯಾದ ಸಂಗತಿ. ಅದು ಜನ ಹೇಳ್ತಾ ಇರೋದು ನಿಜಾನೋ ಸುಳ್ಳು ಅನ್ನೋದಕ್ಕೆ ಅದಕ್ಕೂ ಒಂದು ಪಾಠ. ಈಗ ಆತ ಪಾಯಿಂಟ್ಸ್ ಗಳನ್ನ ತೋರಿಸ್ತಾನೆ ಹೋಗ್ತಾ ಇದ್ದಾನಲ್ವಾ, ಈ GPR ಮುಖಾಂತರನಾದ್ರೂ ಆತ ತೋರಿಸಿದಂತ ಪಾಯಿಂಟ್ಗಳಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ
ಚೆಕ್ ಮಾಡಿಬಿಟ್ರೆ ಅಲ್ಲಿ ಉತ್ಖನನ ಮಾಡೋದು ಕೂಡ ತಪ್ಪುತ್ತೆ, ಅಷ್ಟೊಂದು ಮಾನವ ಶ್ರಮನೂ ಕೂಡ ತಪ್ಪುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಮಾಡ್ಬೋದಾ? ಇಲ್ಲ ನೋಡಿ, ಈಗ ಈಗ GPR ಮುಖಾಂತರ ಇವರು ತನಿಖೆ ಮಾಡಬೇಕಾದ್ರೆ ವೈ ದಟ್ ಮೀನ್ಸ್ ದಿಸ್ ಪರ್ಸನ್ ಈಸ್ ನಾಟ್ ರಿಲಯಬಲ್ ಅಂತ ಪ್ರೂವ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ದ ವೆರಿ ಗುಡ್ ಆಪ್ಷನ್ ದಿ ಗವರ್ಮೆಂಟ್ ಫಾರ್ ದ ಗವರ್ಮೆಂಟ್ ಅಂಡ್ SIT ಇದ್ರೆ, ದ ಗುಡ್ ಆಪ್ಷನ್ ಇಸ್ ಟೇಕ್ ಅ ಕಂಪ್ಲೇಂಟ್ ಫ್ರಮ್ ಪದ್ಮಲತಾ ಫ್ಯಾಮಿಲಿ ಅಂಡ್ ಅನನ್ಯ ಭಟ್ ಫ್ಯಾಮಿಲಿ. ಅವರ ಕಂಪ್ಲೇಂಟ್ ಆಧರಿಸಿ ಎಲ್ಲಾ ಕಡೆ GPR ನ ಉಪಯೋಗಿಸ್ಕೊಂಡು ದೇ ಕುಡ್ ಸ್ಟಾರ್ಟ್ ಸರ್ಚಿಂಗ್ ದ ಬಾಡಿ. ದಟ್ ಈಸ್ ಎ ವೆರಿ ಗುಡ್ ವೇ ಆಫ್ ಇನ್ವೆಸ್ಟಿಗೇಷನ್. ಸರ್, ಬಟ್ ಯಾರೋ ಒಬ್ಬ ಊತಾಕಿರೋನ ಮಾತು ಕೇಳ್ಕೊಂಡು, ಅಲ್ಲಲ್ಲ ಯಾರೋ ಒಬ್ಬನ ಅಲ್ಲ ಒಂದ್ ನಿಮಿಷ, ಯಾರೋ ಒಬ್ರು ಊತಾಕಿರೋನ ಮಾತು ಕೇಳ್ಕೊಂಡು ಅವನ ಆಧಾರದ ಮೇಲೆ SIT ರಚನೆ ಮಾಡೋದು, ಇದು ಎಷ್ಟು ಮಟ್ಟಿಗೆ ಐ ಸ್ಟಿಲ್ ಡೌಟ್ ದ ವೆರಿ ಆಬ್ಜೆಕ್ಟಿವ್ಸ್ ಆಫ್ ವೈ ಇಟ್ ವಾಸ್ ಫಾರ್ಮ್ಡ್. ಬೇಸ್ಡ್ ಆನ್ ಎ ಕಂಪ್ಲೇಂಟ್ SIT ಹಸ್ ಬಿನ್ ಫಾರ್ಮ್ಡ್ ಅಂಡ್ ದೇ ಆರ್ ಗೋಯಿಂಗ್ ವಿತ್ ಇನ್ವೆಸ್ಟಿಗೇಷನ್ ವೆರಿ ಕರೆಕ್ಟ್. ಅಬ್ಸಲ್ಯೂಟ್ಲಿ. ಅಂಡ್ ಅವಾಗ ನೀವು ನೋಡಿ GPR ಅಂತ ನೀವ್ ಏನ್ ಹೇಳ್ತೀರಿ, ದಟ್ಸ್ ಎ ವೆರಿ ಗುಡ್ ಟೆಕ್ನಿಕ್. ವಿ ಹ್ಯಾವ್ ಯೂಸ್ GPR, ವಿ ಹ್ಯಾವ್ ಯೂಸ್ ಥರ್ಮಲ್ ಸ್ಕ್ಯಾನರ್ಸ್, ವಿ ಹ್ಯಾವ್ ಯೂಸ್ ಸ್ನಿಫರ್ ಡಾಗ್ಸ್. ಇದು ಒಂದು 3 types ಆಫ್ ಥಿಂಗ್ ವಿಚ್ ವಿ ಯೂಸ್ ಟು ಅನರ್ತ್ ಎಕ್ಸುಮೇಷನ್ ಪ್ರೋಸೆಸ್ ಹೆಲ್ಪ್ ಮಾಡ್ಲಿಕ್ಕೆ. ಸ್ನಿಫರ್ ಡಾಗ್ಸ್ ಮತ್ತೆ ಥರ್ಮಲ್ ಸ್ಕ್ಯಾನರ್ಸ್ ವಿ ಯೂಸ್ ಇನ್ ದ ಅರ್ಲಿ ಪ್ರೋಸೆಸ್ ಆಫ್ ಡಿಕಂಪೋಸಿಷನ್. ಅಂದ್ರೆ ಸತ್ತು 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಬಿಕಾಸ್ ಆಫ್ ದ ಸ್ಮೆಲ್ ಅಂಡ್ ಈಟ್ ವಿಟ್ ಇಸ್ ಜನರೇಟೆಡ್ ಥರ್ಮಲ್ ಸ್ಕ್ಯಾನರ್ಸ್ ಇಂದ ನಮಗೆ ಗೊತ್ತಾಗ್ತದೆ. ಬಟ್ ಈಗ ದೇಸ್ ಅ ಡಿಲೇಡ್ ಪ್ರೋಸೆಸ್. GPR ಇಸ್ ಅ ವೆರಿ ಗುಡ್ ಟೆಕ್ನಿಕ್, ಬಟ್ ಆ ಟೆಕ್ನಿಕ್ ನ ನಾಟ್ ಫಾರ್ ಎನ್ ಐಡೆಂಟಿಫೈಡ್ ಗ್ರೇವ್, ಫಾರ್ ಹಿಮ್ ಈಸ್ ಶೋಯಿಂಗ್ ದ ಪಾಯಿಂಟ್ ಅಂತ ಅದಕ್ಕೆ GPR ಯಾಕೆ? ಯಾಕಂದ್ರೆ ಇವ್ನು ತೋರಿಸ್ತಾ ಇರೋದು ನಿಜ ಜಾಗ ಅವನೇ ಗೊತ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನೀವು ಯೂಶಲಿ ಮಾಡಲ್ಲ. ಬಟ್ ನೀವು ಹೇಳ್ದಾಗೆ ಇವ್ನು ಹೇಳ್ತಾ ಇರೋದೆಲ್ಲ ಸುಳ್ಳಾಗಿದ್ರಿಂದ ಅವಾಗ GPR ಉಪಯೋಗ ಅನಿವಾರ್ಯತೆ ಬರುತ್ತೆ ಅಷ್ಟೇ ಹೊರತು, ದಟ್ ಮೀನ್ಸ್ ದಿಸ್ ಪರ್ಸನ್ ಶುಡ್ ಬಿ ಅನ್ರಿಲೇಬಲ್. ಸೊ ಇವ್ರನ್ನ ಹೊರಗಿಟ್ಬಿಟ್ಟು SIT ಶುಡ್ ಟೇಕ್ ದ ಕಂಪ್ಲೇಂಟ್. ಯಾರ್ಯಾರು ಕಂಪ್ಲೇಂಟ್ ಬರುತ್ತೋ ಅವ್ರು ತಗೊಂಡು ಅವರ ಹೇಳಿಕೆ ಆಧಾರದಲ್ಲಿ ದೇ ಕ್ಯಾನ್ ಸ್ಕ್ಯಾನ್ ದ ಹೋಲ್ ಏರಿಯಾ, ಸಸ್ಪೆಕ್ಟೆಡ್ ಏರಿಯಾ ಅಷ್ಟೇ. ದಟ್ಸ್ ದ ಓನ್ಲಿ ಆಪ್ಷನ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತನಾಡಿ ಏನಾಗ್ಬೋದು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ.